ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್. ಅದರಲ್ಲೂ ಕೂಡ ಈ ಹೆಬ್ಬಾಳ ಫ್ಲೈಓವರ್ನಲ್ಲಿ ವಾಹನ ಸವಾರರು ಹೋಗೋದಕ್ಕೆ 100 ಬಾರಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಪ್ರತಿನಿತ್ಯವೂ ಕೂಡ ಟ್ರಾಫಿಕ್ ಇರುತ್ತೆ. ಈ ಟ್ರಾಫಿಕ್ ಇನ್ನೂ 4 ದಿನಗಳ ಕಾಲ ಮತ್ತಷ್ಟು ಜಾಸ್ತಿ ಆಗಲಿದೆಯಂತೆ. ಯಾಕಾಗಿ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ವಾಹನ ಸವಾರರೇ ಗಮನಿಸಿ 4-5 ತಿಂಗಳು ಹೆಬ್ಬಾಳ ಫ್ಲೈಓವರ್ ಸುತ್ತ ಟ್ರಾಫಿಕ್ ಫಿಕ್ಸ್. ಸಂಚಾರ ದಟ್ಟಣೆ ಕಡಿಮೆ ಮಾಡುವ ದೃಷ್ಟಿಯಿಂದ ನಗರದ ಹೆಬ್ಬಾಳ ಫ್ಲೈಓವರ್ಗೆ ಹೆಚ್ಚುವರಿ ರ್ಯಾಂಪ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಹೆಬ್ಬಾಳ ಪೊಲೀಸ್ ಠಾಣೆಯಿಂದ ಬೆಂಗಳೂರು ಸರ್ವಿಸ್ ರಸ್ತೆ ಬಂದ್ ಮಾಡಲಾಗಿದೆ. ಇನ್ನು ಈ ಫ್ಲೈಓವರ್ ಕಾಮಗಾರಿ ಜುಲೈ ತನಕ ನಡೆಯುವ ಸಾಧ್ಯತೆ ಇರೋದ್ರಿಂದ ಹೆಬ್ಬಾಳ ಫ್ಲೈಓವರ್ ಸುತ್ತಮುತ್ತ 4-5 ತಿಂಗಳು ಹೆವಿ ಟ್ರಾಫಿಕ್ ಜಾಮ್ ಬಿಸಿ ವಾಹನ ಸವಾರರಿಗೆ ತಟ್ಟಲಿದೆ. ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ನಲ್ಲಿ ನೀವೇನಾದರೂ ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಳ್ಳೋದು ಪಕ್ಕ. ಯಾಕಂದರೆ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ KR ಪುರಂನಿಂದ ಎಕ್ಸ್ಟ್ರಾ 2 ರೋಪ್ಗಳನ್ನು ಅಂದರೆ ಹೆಬ್ಬಾಳ ಬಳಿ 2 ಮೇಲ್ಸೇತುವೆಗಳನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಯಾಕಂದರೆ ಸರ್ವಿಸ್ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಇದೆ, ಏರ್ಪೋರ್ಟ್ನಿಂದ ಬರುವಂಥ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಅಲ್ಲಿಂದ ಬರುವಂಥ ವಾಹನಗಳ ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡುವಂಥ ನಿಟ್ಟಲ್ಲಿ ಇಲ್ಲಿ ಏನು ಫ್ಲೈಓವರ್ ಇದೆ, ಫ್ಲೈಓವರನ್ನು ಅಗಲೀಕರಿಸುವಂಥ ಕೆಲಸವನ್ನು 2 ಎಕ್ಸ್ಟ್ರಾ ರೋಪ್ಗಳನ್ನು ಹಾಕುವಂಥ ಕೆಲಸವನ್ನು ಈಗ BDA ಶುರು ಮಾಡಿರುವಂಥದ್ದು. ಈಗ ಕಾಮಗಾರಿ ಕೂಡ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆ ಸರ್ವಿಸ್ ರಸ್ತೆ ಏನಿದೆ ಅದನ್ನು ಬಂದ್ ಮಾಡಲಾಗಿದೆ. ಅದರಿಂದಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಟ್ರಾಫಿಕ್ ಜಾಮ್ನಲ್ಲಿ ಪ್ರತಿದಿನವೂ ಕೂಡ ಒಂದು ರೀತಿ ನರಕದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ವಾಹನ ಸವಾರರಂತೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ಅಂದರೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಅಂದರೆ ಸಂಚಾರ ಪೊಲೀಸ್ ಇಲಾಖೆ ಕೂಡ ಹೇಳಿರುವಂಥದ್ದು ಏನಂದರೆ ಇಲ್ಲಿ ಹೆಚ್ಚಾಗಿ ಯಾರು ಕೂಡ ಹೋಗಬೇಡಿ, ಏನಾದರೂ ಹೋಗಲೇಬೇಕಂತ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಈ ಫ್ಲೈಓವರನ್ನು ಬಳಕೆ ಮಾಡಿ ಅನ್ನುವಂಥ ಮೆಸೇಜನ್ನು ಟ್ವೀಟ್ ಮೂಲಕ ಮಾಡಿರುವಂಥದ್ದು. ಹೆಬ್ಬಾಳ ಮೇಲ್ಸೇತುವೆ ಹೆಚ್ಚುವರಿ ರ್ಯಾಂಪ್ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಸಂಪೂರ್ಣ ಸರ್ವಿಸ್ ರಸ್ತೆ ಸಂಚಾರವನ್ನ ಮುಖ್ಯ ರಸ್ತೆಯೊಂದಿಗೆ ವಿಲೀನಗೊಳಿಸಲಾಗ್ತಿದೆ. ಹೀಗಾಗಿ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಲಿದೆ ಅಂತ ಸರ್ವಿಸ್ ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲೇ ಸಂಚಾರ ಪೊಲೀಸರು ಅಂದಾಜಿಸಿದ್ರು. ಇನ್ನು ಅದರಂತೆ ಪೊಲೀಸರ ಅಂದಾಜನ್ನು ಮೀರಿಸುವಂತೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಇದರಿಂದಾಗಿ ಏರ್ಪೋರ್ಟ್ಗೆ ಹೋಗಿ ಬರೋರ್ಗೆ ಸಿಕ್ಕಾಪಟ್ಟೆ ತಲೆ ಬಿಸಿಯಾಗಿದೆ. ಇತ್ತ ಸಂಚಾರಿ ಪೊಲೀಸರು ಕೂಡ ಫ್ಲೈಓವರ್ ಮೇಲೆ ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡುವಂತಾಗಿದೆ. ಒಟ್ಟಾರೆ ಸಂಚಾರ ದಟ್ಟಣೆ ತಡೆಗೆ ನಡೀತಾ ಇರುವಂತಹ ಕಾಮಗಾರಿಯಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕಿರಿ ಅನುಭವಿಸುವಂತಾಗಿದೆ. ನೀವು ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಹೆಬ್ಬಾಳ ಫ್ಲೈಓವರ್ ಕಡೆ ಹೋಗಿ, ಇಲ್ಲವಾದ್ರೆ ಇತ್ತ ಕಡೆ ತಲೆಯನ್ನು ಹಾಕದೇ ಇರೋದು ಉತ್ತಮ. ಗಂಟೆಗಟ್ಟಲೆ ಇಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡಿರುವಂಥದ್ದು. ಅವರು ಒಂದು ರೀತಿ ಬೇಜಾರನ್ನು ವ್ಯಕ್ತಪಡಿಸ್ತಿದ್ದಾರೆ, ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬೇಗ ಕಾಮಗಾರಿ ಮುಗಿಲಿ ಅನ್ನುವಂಥ ಒತ್ತಾಯವನ್ನು ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.